ಹಲೋ. ಗುರುಗಳು ನಮಸ್ಕಾರ. ನಮಸ್ಕಾರಮ್ಮ ತಾಯಿ. ಗುರುಗಳು, ನಾನು ಕೆಲ್ಸದ ವಿಷಯವಾಗಿ ನಿಮಗೆ ಫೋನ್ ಮಾಡಿದ್ದೆ. ಓಕೆಮ್ಮ. ಎಲ್ಲೂ ಕೆಲಸ ಸಿಕ್ಕಿಲ್ಲ ನನಗೆ ಅಂತನ್ನೋ ವಿಷಯವಾಗಿ ಹ್ಮ್. ರಾಯರ ಆಶೀರ್ವಾದ ಬೇಕು ಅಂತ ನಾನು ಫೋನ್ ಮಾಡಿರ್ಬೇಕಾದ್ರೆ ಓಕೆ. ನೀವು ಖಂಡಿತ ಹಾಗೆ ಆಗುತ್ತೆ ಕಣಮ್ಮ, ಇದು ರಾಯರ್ ಸೂಚನೆ ಕೊಡ್ತಿದ್ದಾರೆ, ಓಕೆಮ್ಮ. ಖಂಡಿತ ನೀನು ಕೇಳಿರೋ ಜಾಗದಲ್ಲೇ ನಿನಗೆ ಕೆಲಸ ಆಗುತ್ತೆ ಅಂತ ಹೇಳಿದ್ರಿ ಗುರುಗಳೇ. ಓಕೆಮ್ಮ. ಇದಾದ ತಕ್ಷಣ ಏನಂತ ಹೇಳಿದ್ರಿ ಅಂದ್ರೆ, ನೀವು 9 ವಾರಗಳ ಕಾಲ ನೀವು ತುಪ್ಪದ ದೀಪ ಹಚ್ಚಬೇಕಾಗುತ್ತೆ. 9 ವಾರದ ವ್ರತವನ್ನು ಹೇಳ್ಕೊಟ್ಟಿದ್ದೆ ನಾನು ನಿಮ್ಗೆ. 9 ವಾರದ ರಥನ ನೀವು ನನಗೆ ಹೇಳಿದ್ರಿ ಗುರುಗಳೇ. ಸ್ವಲ್ಪ ಹೊರಗಡೆ ಬರ್ತೀರಮ್ಮ, ಟಿವಿ ಸೌಂಡ್ ತುಂಬಾ ಕೇಳಿಸ್ತಾ ಇದೆ ತಾಯಿ. ಒಂದ್ ನಿಮಿಷ ಗುರುಗಳೇ. ಹಲೋ ಹಲೋ. ಹಲೋ. ಹೇಳಮ್ಮ ತಾಯಿ. ಗುರುಗಳೇ ನಮಸ್ಕಾರ. ನಮಸ್ಕಾರಮ್ಮ ತಾಯಿ, ನಮಸ್ಕಾರ. ಗುರುಗಳೇ, ನಾನು ಕೆಲಸದ ವಿಷಯವಾಗಿ ನಿಮಗೆ ಫೋನ್ ಮಾಡಿದ್ದೆ. ಓಕೆಮ್ಮ. ನಂದು ಎಜುಕೇಶನ್ ಕಂಪ್ಲೀಟ್ ಆಗಿ ತುಂಬಾ ವರ್ಷ ಆಗಿದ್ರು ನನ್ಗೆಲ್ಲೂ ಕೆಲಸ ಸಿಕ್ಕಿರ್ಲಿಲ್ಲ ಗುರುಗಳೇ. ಓಕೆಮ್ಮ. ಆಮೇಲೆ ನಾನು ನಿಮ್ಗೆ ಎಷ್ಟೋ ಸಲ ಟ್ರೈ ಮಾಡಿದ್ಮೇಲೆ 1 ವೀಕ್ ಆದ್ಮೇಲೆ ನಿಮ್ ನಂಬರ್ ಸಿಕ್ತು ನನ್ಗೆ. ಓಕೆಮ್ಮ. ಆಮೇಲೆ ನಂಬರ್ ಸಿಕ್ಕಿದ್ಮೇಲೆ ನೀವು ನನಗೆ ಹೇಳಿದ್ರಿ 9 ವಾರದ ವ್ರತ ಮಾಡಮ್ಮ, ನಿಮ್ಗೆ ತುಪ್ಪದ ದೀಪ ಹಚ್ಚಿ 9 ವಾರ ಹ್ಮ್. ರಾಯರು ಅನುಗ್ರಹ ಮಾಡ್ತಾರೆ ಅಂತ ನೀವು ನನಗೆ ಹೇಳಿದ್ರಿ ಗುರುಗಳೇ. ಓಕೆಮ್ಮ. ಆಮೇಲೆ ಏನಾಯ್ತು ಅಂತ ಹೇಳಿದ ತಕ್ಷಣ, ನೀವು ಹೇಳ್ದಂಗೆ 9 ವಾರ ವ್ರತ ಇದ್ ಮಾಡಿದ ತಕ್ಷಣ ನನ್ಗೆ ಅವ್ರ ಕಡೆಯಿಂದಾನೇ ಸಿಗ್ನಲ್ ಸಿಕ್ತು, ಖಂಡಿತ ಇದೇ ಪ್ಲೇಸ್ ಅಲ್ಲಿ ನಿಮಗೆ ಜಾಬ್ ಆಗುತ್ತೆ ಅಂತ ಹೇಳಿದ್ರು. ಓಹೋ, ಆಯ್ತೇನಮ್ಮ. ತುಂಬಾ ಖುಷಿ ಆಗ್ತಿದೆ ಗುರುಗಳೇ. ಒಳ್ಳೇದಮ್ಮ. ನೋಡಮ್ಮ, ಅವತ್ತಿನ ದಿನದಲ್ಲಿ ಎಷ್ಟು ಹತ್ಕೊಂಡು ಫೋನ್ ಮಾಡಿದ್ರಿ ತಾಯಿ. ಅದಕ್ಕೆ ಹಳ್ಳಕ್ ಹೋಗ್ಬೇಡಮ್ಮ, ಖಂಡಿತ ರಾಯರಿದ್ದಾರೆ, ರಾಯರ ಪಾದವನ್ನು ಹಿಡಿದಂತವ್ರಿಗೆ ಯಾವತ್ತೂ ಸೋಲಿಲ್ಲ ಅಂತ ಹೇಳಿದ್ದೆ. ರಾಯರು ಮುಗುಳ್ನಾಗೆ ಸ್ಮೈಲ್ ಕೊಟ್ಟಿದ್ದಾರೆ, ನಿಮ್ಮ ಕೆಲಸ ಹಾಗೆ ಆಗತ್ತೆ ಅಂತ ನಾನು ನಿಮ್ಗೆ ನನ್ನ ಧ್ವನಿ ಮುಖಾಂತರದಲ್ಲಿ ತಿಳಿಸಿದ್ದೆ ತಾಯಿ. ಇವಾಗ ಏನ್ ಅನಿಸ್ತಾ ಇದೆ ಅಮ್ಮ? ತುಂಬಾ ಖುಷಿ ಆಗ್ತಿದೆ ಗುರುಗಳೇ. ನಾನು ಇದೇನ್ ಇಷ್ಟು ದಿವಸ ಆದ್ರೂ ಏನಾದ್ರ ಬಗ್ಗೆ ಮಾತುಕತೆ ಇಲ್ಲ ಅನ್ಸಿತ್ತು. ಬಟ್ ಇವಾಗ ಅದ್ ಮಾಡ್ತಾ ಇದ್ಮೇಲೆ ನನಗೆ ಸಮಾಧಾನ ಆಯ್ತು, ಒಂದು ಇದು ಸಿಕ್ತು ನನ್ಗೆ ಅಂತ ಖುಷಿ ಆಗ್ತಿದೆ ನನಗೆ ತುಂಬಾ. ಓಹೋ, ಒಟ್ನಲ್ಲಿ ಫಲ ಸಿಕ್ತು ಅಂತ ಹೇಳ್ತಾ ಇದ್ದೀರಾ. ರಾಯರನ್ನ ನಂಬಿದ್ದಕ್ಕೆ ಇವತ್ತು ನನಗೆ ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಿ ಆ ಕೆಲ್ಸಕ್ಕೋಸ್ಕರ. ಇವತ್ತು ನೀವು ಎಷ್ಟು ಎಜುಕೇಶನ್ ಕಲ್ತು ಮನೇಲೆ ಕೂತ್ಕೊಂಡಿದೀನಿ, ನನಗೆ ಕೆಲಸ ಇಲ್ಲ ಅಂತ ಸಂದರ್ಭದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದಕ್ಕೆ ನಿಮ್ಗೆ ಕೆಲಸ ಸಿಕ್ತು ಅಂತ ಹೇಳ್ತಾ ಇದ್ದೀರಾ. ತುಂಬಾ ಖುಷಿ ಆಯ್ತು. ಹೇಳಮ್ಮ ತಾಯಿ. ತುಂಬಾ ಖುಷಿ ಆಗ್ತಿದೆ ಗುರುಗಳೇ. ಅವತ್ತು ಸ್ಟಾರ್ಟಿಂಗ್ ಅಲ್ಲಿ ನಾನು ಫೋನ್ ಮಾಡಿ ನಿಮ್ ಜೊತೆ ಮಾತಾಡ್ತಿದ್ದಕ್ಕೂ ಈಗ ಮಾತಾಡ್ತಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದಮ್ಮ, ಅವತ್ತು ಹತ್ಕೊಂಡು ಸಿಕ್ಕಾಪಟ್ಟೆ ಹೇಳ್ತಾ ಇದ್ರಿ ತಾಯಿ ನೀವು. ಹೌದು ಗುರುಗಳೇ, ತುಂಬಾ ಬೇಜಾರಾಗಿತ್ತು, ಯಾಕೆ ಎಜುಕೇಶನ್ ಬೆಲೆನೇ ಇಲ್ವಾ ಅನ್ನೋ ತರ ಆಗಿತ್ತು. ಆಮೇಲೆ ಒಂದು ಅರ್ಥ ಆಗಿದ್ದೇನಂದ್ರೆ, ನಾವು ಓದ್ತೀವಿ ಅಂದ್ರೆ ಜಸ್ಟ್ ಓದೋದ್ ಮಾತ್ರ ಅಲ್ಲ, ಈ ತರ ದೇವ್ರ ಸೇವೆ ಅದು ಇದು ಪ್ರತಿಯೊಂದನ್ನು ನಾವು ನಂಬ್ಕೋಬೇಕು. ಖಂಡಿತಮ್ಮ, ಖಂಡಿತ ನಾವು ನಂಬಲೇಬೇಕು. ಯಾಕಂದ್ರೆ ಅದ್ ಮಾಡಿದಕ್ಕೇನೆ ನನಗೆ ಒಂಥರ ಸಿಗ್ನಲ್ಗಳು ಸಿಗ್ತಾ ಇರೋದು. ಓಕೆ ಅಮ್ಮ. ಇಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಯಾಕಂದ್ರೆ ವಿದ್ಯಾಭ್ಯಾಸದ ಜೊತೆಗೆ ದೇವ್ರ ಕೃಪೆ, ದೇವ್ರ ಆಶೀರ್ವಾದನು ತುಂಬಾ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ಗುರುಗಳೇ. ಖಂಡಿತಮ್ಮ. ನೋಡಿ, ಎಷ್ಟು ವರ್ಷದಿಂದ ನಿಮ್ಗೆ ಕೆಲಸ ಆಗ್ತಾ ಇರ್ಲಿಲ್ಲ, ಆದ್ರೆ ರಾಯರ ಪಾದವನ್ನು ನನ್ನ ನಂಬರ್ ಹೆಂಗ್ ಸಿಕ್ತಮ್ಮ ತಾಯಿ ನಿಮ್ಗೆ? ಯೂಟ್ಯೂಬ್ ಮುಖಾಂತರ ಸಿಕ್ತು ಗುರುಗಳು. ಯೂಟ್ಯೂಬ್ ಅಲ್ಲಿ ಫಸ್ಟ್ ಸರ್ಚ್ ಮಾಡಿದಾಗ ಸಿಗ್ಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನೋಡಿದಾಗ ನಿಮ್ ನಂಬರ್ ಸಿಕ್ತು ಗುರುಗಳೇ ನನ್ಗೆ. ಹೌದೇನಮ್ಮ? ಹೌದು. ಓಕೆ, ಒಳ್ಳೇದಾಗ್ಲಿ ತಾಯಿ. ನಾನ್ ಪಟ್ಟಿರೋ ಕಷ್ಟ ಅಷ್ಟಿಷ್ಟಲ್ಲ ಗುರುಗಳೇ ಕೆಲ್ಸಕ್ಕೆ ಅಂತ. ತುಂಬಾ ಕಷ್ಟ ಪಟ್ಬಿಟ್ಟಿದ್ದೀನಿ ನಾನು. ಬಟ್ ಆಮೇಲೆ ಕೊನೆಗೆ ನಾನು ಯಾರು ಬೇಡ, ಭಗವಂತ ಕಾಲಿಡಿಯೋಣ, ಇನ್ ಯಾರು ಕಾಲಿಡಿಯೋ ಅವಶ್ಯಕತೆ ಇಲ್ಲ ಅನಿಸ್ತು ನನ್ಗೆ. ಯಾರು ಬೇಡ, ಯಾರಿದು ಇನ್ಫ್ಲೂಯೆನ್ಸ್ ಬೇಡ, ಭಗವಂತನ ರಾಯರ್ ನಂಬ್ಕೊಳ್ಳೋಣ ಸಾಕು. ಅಷ್ಟು ಬೇಜಾರಲ್ಲಿದೆ. ತುಂಬಾ ಇವಾಗ ಖುಷಿಯಾಗಿದೆ ಗುರುಗಳೇ. ಖುಷಿಯಾಗಿದ್ದೀರಮ್ಮ? ಪ್ರತಿಯೊಬ್ಬರಿಗೂ ನಾನು ಹೇಳೋ ಮಾತಿದ್ದೇನೆ, ರಾಯರ್ ಪಾದ ಹಿಡೀರಿ. ದಯವಿಟ್ಟು ಅವ್ರು ಮಾಡ್ಕೊಡ್ತಾರೆ, ಇವ್ರು ಮಾಡ್ಕೊಡ್ತಾರೆ ಅದೆಲ್ಲ ಬಿಟ್ಬಿಡಿ. ರಾಯರ್ಗೆ ಹೇಳಿದ್ರೆ ಅವ್ರು ಮಾಡ್ಕೊಡ್ತಾರೆ, ಅವ್ರಿಗೆ ಗೊತ್ತು. ಅಷ್ಟೇ ಗುರುಗಳೇ ನಾವು ನಂಬಿರೋದು. ನಾನು ಇನ್ನೊಂದ್ ವಿಷಯ ಹೇಳ್ಬೇಕಂದ್ರೆ, ನನ್ ರಾಯರ್ ಮಠಕ್ಕೆ ಯಾವಾಗ್ಲೂ ಓದವಳೆ ಎಲ್ಲ ಗುರುಗಳೇ, ನನ್ಗೆ ಅದ್ರ ವಿಷಯನೂ ಗೊತ್ತಿರ್ಲಿಲ್ಲ. ಬಟ್ ಯಾವಾಗ ಒಂದು ಅನುಭವ ಆಯ್ತು, ಅದು ನಮ್ಮಲ್ಲಿ ಅನುಭವ ಆದ್ರೆ ಮಾತ್ರ ಗೊತ್ತಾಗುತ್ತೆ ಅಂತಾರಲ್ಲ, ಸ್ವತಃ ನಾವ್ ಅನುಭವಿಸಿದ್ರೆ ಮಾತ್ರ ಅಂತ. ಸೊ ಅದು ನನಗೆ ಖುಷಿ ಆಯ್ತು ಗುರುಗಳೇ.
ನೋಡಮ್ಮ, ಇನ್ನೊಂದು ವಿಚಾರದಲ್ಲಿ ಹೇಳ್ತೀನಿ ತಾಯಿ. ರಾಯರು 700 ವರ್ಷ ಬೃಂದಾವನದಲ್ಲಿ ಕುಳಿತುಕೊಂಡು ನಮಗೋಸ್ಕರ, ಭಕ್ತಾದಿಗಳಿಗೋಸ್ಕರ ಅನುಗ್ರಹ ಮಾಡುತ್ತಾ, ನಿನ್ನ ಕಷ್ಟ ಏನಿದೆ ಅದನ್ನ ನನ್ನ ಹತ್ತಿರ ಬಂದು ನನ್ನ ಹೆಸರನ್ನು ಕೂಗಿ ಹೇಳು, ನಿನ್ನ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ ರಾಯರು ತಾಯಿ. ಹೌದು ಇವತ್ತು ಎಷ್ಟೋ ಜನಗಳಿಗೆ ಬೃಂದಾವನದಲ್ಲಿ ಕುಳಿತುಕೊಂಡು ಅನುಗ್ರಹ ಮಾಡ್ತಾ ಇದ್ದಾರೆ. ಹೌದು ಗುರುಗಳೇ. ಅದಕ್ಕೆ ಇವತ್ತು ನೋಡಿ, ನೀವು ಎಷ್ಟು ವರ್ಷದಿಂದ ಕಾಯ್ತಾ ಇದ್ರಿ, ಕೆಲಸ ಆಗ್ತಾ ಇಲ್ಲ, ಏನ್ ಮಾಡ್ಲಿ ಅಂತ ಎಷ್ಟೊಂದು ಗೊಂದಲದಲ್ಲಿ ಇದ್ರಿ ತಾಯಿ. ನೀವು ನಿಮ್ಮ ಅವತ್ತು ಮಾತಾಡಿದ್ದಕ್ಕೂ ಇವತ್ತು ಮಾತಾಡೋದಕ್ಕೂ ಈ ನಿಮ್ಮ ನಗು ಮುಖವನ್ನು ನೋಡ್ತಾ ಇದೀವಲ್ಲ ತಾಯಿ, ತುಂಬಾ ಖುಷಿ ಆಗತ್ತೆ ನನ್ನ ತಾಯಿ. ತುಂಬಾ ಗುರುಗಳೇ. ಅದಕ್ಕೆ ರಾಯರ ಪಾದ ಹಿಡ್ದಿದ್ದೀರಾ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗತ್ತೆ. ಚಿಂತಿಸಬೇಡಿ. ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನು ಬದಲಾಯಿಸಿ ಬಿಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಅದಕ್ಕೆ ಒಳ್ಳೇದಾಗ್ಲಿ ತಾಯಿ. ಇವಾಗ ರಾಯರ ಬಗ್ಗೆ ನಿಮ್ಗೆ ಖುಷಿ ಆಯ್ತಲ್ಲಮ್ಮ, ಕೆಲಸ ಸಿಕ್ಕಿದ್ದಕ್ಕೆ ತಾಯಿ? ತುಂಬಾ ಖುಷಿ ಆಗಿದೆ ಗುರುಗಳೇ. ಖಂಡಿತಮ್ಮ. ಪೂಜೆ ಮಾಡ್ತಿರಲ್ಲಮ್ಮ ಕಂಟಿನ್ಯೂ. ಇನ್ನು ಈ ನಿಮ್ದು ಇದಕ್ಕೆ ಮುಗಿತು ಅಂತ ಅನ್ನಕ್ ಹೋಗ್ಬಾರ್ದು. ಇನ್ನು ನೀವು 9 ವಾರ ಅದು ವ್ರತ ಬಂದಿರುತ್ತೆ. ಆ 9 ವಾರ ಮುಗಿದ ಮೇಲೇನು ನಿಮ್ಗೆ ಅನುಗ್ರಹ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ 9 ವಾರದ ವ್ರತ ಮುಗಿದ ಮೇಲೂ ಕಂಟಿನ್ಯೂ ಮಾಡಿ ತಾಯಿ. ಖಂಡಿತ ಮಾಡ್ತೀನಿ ಗುರುಗಳೇ. ಖಂಡಿತಮ್ಮ, ಒಳ್ಳೇದಾಗ್ಲಿ. ತುಂಬಾ ಖುಷಿ ಆಯ್ತು. ರಿಟರ್ನ್ ನೀವು ನನಗೆ ಕರೆ ಮಾಡಿ, ನಾನು ಪೂಜೆ ತಿಳಿಸ್ಕೊಟ್ಟಿದ್ದಕ್ಕೆ ರಿಟರ್ನ್ ಕರೆ ಮಾಡಿ ನನಗೆ ಕೆಲಸ ಸಿಕ್ತು ಅಂತ ನೀವು ನನಗೆ ಕರೆ ಮಾಡಿದಿರಲ್ಲ, ಅದಕ್ಕೆ ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು. ಧನ್ಯವಾದಗಳು ತಾಯಿ. ಇದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ಪೂಜಿಸ್ತಾ ಇರಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಮಾಡ್ತಾರೆ ತಾಯಿ. ಒಳ್ಳೇದಾಗ್ಲಿ ಅಮ್ಮ. ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ, ಚಿಂತಿಸಬೇಡಿ ತಾಯಿ. ರಾಯರ್ನ ಪೂಜೆ ಮಾಡ್ತಾ ಇರಿ. ಒಳ್ಳೇದಾಗ್ಲಿ ತಾಯಿ. ಓಕೆನಮ್ಮ? ಓಕೆಮ್ಮ ತಾಯಿ, ಶುಭವಾಗಲಿ. ಮತ್ತೆ ಸಂಪರ್ಕ ಮಾಡ್ತೀನಿ ತಾಯಿ. ಓಕೆ ಗುರುಗಳೇ.